ಜನರಿಗೆ ಸಿಡಿ ಇದೆ, ಹನಿ ಟ್ರ್ಯಾಪ್ ಇದೆ. ನಿಮ್ಮನ್ನು ಬಿಟ್ಟು ಮಾಗಡಿ ಬಾಲಕೃಷ್ಣ ಅವ್ರನ್ನ ಬಿಟ್ಟು ಅಂತ ಹೇಳ್ತಾರೆ. ನಾನೊಂದು ಹೇಳ, ಹನಿ ಟ್ರ್ಯಾಪ್ ಅನ್ನೋದೇ ಒಂದು ವ್ಯವಸ್ಥೆ ದಾರಿ ತಪ್ಪಿಸೋಂಥ ಮಾತುಗಳೋ ಇಲ್ಲ ಜನರು ಬೇಸರ ಆಗೋಂಥ ವಿಚಾರನೋ ಇಲ್ಲ ಎಲ್ಲೋ ಒಂದು ಕಡೆ ನಾವು ಹಾದಿ ತಪ್ತಾ ಇದ್ದೀವೋ ಅನ್ನೋ ಒಂದು ವಿಚಾರಕ್ಕೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ನಮಗೂ ಇವತ್ತು ನಾನು ಜನರು ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿದ್ದೀವಿ ರೀ. ಅವ್ರೇನು ಅಪೇಕ್ಷೆ ಪಡ್ತಾರೆ ಆ ದಿಕ್ಕಲ್ಲಿ ಹೋಗ್ಬೇಕು ರೀ. ನಿಮ್ದು ಏನಾರು ಸಮಸ್ಯೆ ಇದ್ದರೆ ಚೌಕಟ್ಟು ಏನು ನಮ್ಮ ಪಾರ್ಟಿಗಳ ಚೌಕಟ್ಟಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಇವತ್ತೇನು ಬೇರೆಯವ್ರು ಹೇಳಿಕೆಗಳಿಗೆಲ್ಲ ನಾವು ಪುನಃ ಅದು ಹೇಳಿಕೆಗಳು ಕೊಡ್ಕೊಂಡು ಜನರಿಗೆ ಬೇಸರ ಮಾಡಬಾರ್ದು ರೀ. ಜನರು ಅದು ನಿರೀಕ್ಷೆ ಪಡಲ್ಲ ರೀ. ಕಾರ್ಯಕರ್ತರುಗಳು ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ ರೀ. ಇವತ್ತು ನನಗೆ ಗೊತ್ತಿದೆ ರೀ, ಮಧ್ಯರಾತ್ರಿ ಹೋಗಿ ಬಾವುಟಗಳು ಹಾಕಿ ಜನರಿಗೆ ನಮ್ಮ ಸಿದ್ಧಾಂತಗಳು ಹೇಳ್ಕೊಂಡು ಇಲ್ಲ ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು, ನೀವೇನಾದರೂ ಮಾಡಿ ನಮ್ಮ ಸರ್ಕಾರ ತರಬೇಕು ಅಂತ ತ್ಯಾಗ ಮಾಡಿರೋರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಮತ್ತೊಮ್ಮೆ ಆ ವಿಚಾರದಲ್ಲಿ ಈ ಚರ್ಚೆಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳ ಚರ್ಚೆ, ಮೂಲಭೂತ ಸೌಕರ್ಯಗಳು ಅಂತ ಕೊಡೋ ಅಂಥ ಒಂದು ಚಿಂತನೆ ನಮ್ಗೆ ಬರಬೇಕು. ನನಗೆ ಅನಿಸಿದ್ದು ನಾನೊಬ್ಬ ಚಿಕ್ಕನಾಗ್ಬೋದು, ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡನಲ್ಲ. ಆದರೆ ಪಾರ್ಟಿಗೆ ಮುಜುಗರಗಳಾಗಬಾರ್ದು, ಪಾರ್ಟಿ ಶಿಸ್ತಲ್ಲಿ ಹೋಗ್ತಾ ಇರಬೇಕು. ಪಾರ್ಟಿ ಇದ್ರೇ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ, ಸರ್ಕಾರ ಪಾರ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ ಪಾರ್ಟಿ ತಾಯಿ ಇದ್ದಂಗೆ ಅಂತ. ಸೊ ಆ ಚಿಂತನೆಯಲ್ಲಿ ನಾವಿದ್ದೀವಿ. ಅಶೋಕ್ ಗಜೇಂದ್ರ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಇದನ್ನು ಸದಾಶಿವನಗರದ ಕಡೆ ತಿರುಗಿಸ್ತಿದ್ದಾರೆ. ಕೆಲವರಂತೂ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಾರೆ. ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣುಮಕ್ಳುಗಳು ಸಂತ್ರಸ್ತರಾಗಿ ಅವ್ರದ್ದು ನೋಡಿದಾಗ ತಲೆ ಎತ್ತಿದ್ದು ಓಡಾಡ್ದಿರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ನೀವೇ ಯೋಚನೆ ಮಾಡಿ. ಈಗ ಈ ನಮ್ಮ ಪಕ್ಷ ಮತ್ತು ನಮ್ಮ ರಾಜಕಾರಣಿಗಳು, ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕು ಅನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ, ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ ನಾನು.